ಮಂಡ್ಯ ಆಕಾರದಿಂದ ಜೋಡೆತ್ತು ವಾಪಸ್. ಮಂಡ್ಯ ಮಾರುಕಟ್ಟೆಯಲ್ಲಿ ಸುಮಾ ಕ್ಯಾಂಪೇನ್. ಸಕ್ಕರೆ ನಾಡಲ್ಲಿ ದಳಪತಿಗಳ ಕ್ಯಾಂಪೇನ್ ಡೌನ್. ಮಂಡ್ಯದ ಮಾರುಕಟ್ಟೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇವತ್ತಿನ ಪ್ರಚಾರದಲ್ಲಿ ರಾಕ್ಲೈನ್ ವೆಂಕಟೇಶ್ ಮತ್ತು ಹಿರಿಯ ನಟ ದೊಡ್ಡಣ್ಣ ಅವರು ಸುಮಲತಾ ಅಂಬರೀಶ್ ಅವರಿಗೆ ಸಾಥ್ ನೀಡಿದ್ದಾರೆ. ಯಶ್ ಮತ್ತು ದರ್ಶನ್ ಮತ್ತೆ ಪ್ರಚಾರಕ್ಕೆ ಬರ್ತಾರೆ. ಕೊನೆಯವರೆಗೂ ಕೂಡ ಯಶ್ ದರ್ಶನ್ ನನ್ನ ಜೊತೆ ಇರ್ತಾರೆ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಪ್ರಚಾರದ ವೇಳೆ ಒಳ್ಳೆಯ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಜನರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಬದಲಾವಣೆ ಬೇಕು ಅಂತ ಜನರಿಗೆ ಅನ್ನಿಸ್ತಾ ಇದೆ. ಸಾಲ ಮನ್ನಾ ಅಂತ ಸರ್ಕಾರ ಹೇಳುತ್ತೆ, ಆದ್ರೆ ಸಾಲ ಮನ್ನಾ ನಿಜವಾಗ್ಲೂ ಆಗಿದ್ದರೆ ರೈತರಿಗೆ ಇಷ್ಟು ಕಷ್ಟ ಯಾಕೆ ಅಂತ ಪ್ರಶ್ನಿಸಿದ್ರು ಸುಮಲತಾ ಅಂಬರೀಶ್ ಅವರು. ಪುಟ್ಟರಾಜು ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಎಲ್ಲರ ಜೊತೆಲಿ ಮಾತಾಡಿಸ್ಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ತಿಳ್ಕೋಬೇಕು. ಹಾಗೆ ನನ್ನ ಪರ ವೋಟ್ ಕೇಳಕ್ ಬಂದಿದ್ದೀನಿ. ಯಶ್ ದರ್ಶನ್ ಮತ್ತೆ ಬರ್ತಾರೆ, ಮಧ್ಯದಲ್ಲಿ ಒಂದು ಬ್ರೇಕ್, ಅದು 8ರಿಂದ ಮತ್ತೆ ಜಾಯ್ನ್ ಆಗ್ತಾರೆ, ಕೊನೆವರೆಗೂ ಇರ್ತಾರೆ. ಮಾರ್ಕೆಟ್ ಅಲ್ಲಿ ಅಂದ್ರೆ ಇದು ಡೈರೆಕ್ಟ್ ಆಗಿ ನಮ್ಮ ಆಕ್ಚುಯಲ್ ಕಾಮನ್ ಮ್ಯಾನು ಅವ್ರ ಪ್ರಾಬ್ಲಮ್ಸ್ ಏನು ಅವರೇ ಹೇಳ್ಕೊತಾ ಇದ್ದಾರೆ. ಅಲ್ಲಲ್ಲಿ ನಿಲ್ಲಿಸಿ ಅವ್ರಿಗೆ ಮೈಕ್ ಕೊಟ್ಟಿದ್ದೀನಿ, ಅವರೇ ಮಾತಾಡ್ತಿದ್ದಾರೆ. ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ರಿಗೂ ಅದೇನೋ ಒಂದು ಬದಲಾವಣೆ ಬೇಕು ಈ ಬಾರಿ ಅಂತ ಒಂದು ಭಾವನೆಯಲ್ಲಿ ಇದ್ದಾರೆ ಅನ್ಸುತ್ತೆ. ಅವ್ರು ಏನ್ ಬೇಕಾದ್ರೂ ಹೇಳಿ, ಅವ್ರಿಗೆ ರಿಪ್ಲೈ ಮಾಡೋ ಅಗತ್ಯ ನನಗಿಲ್ಲ. ಅಂಬರೀಶ್ ಅವರು ಅನಾರೋಗ್ಯದಿಂದ ಇದ್ದಾಗ ಮಂಡ್ಯಕ್ಕೆ ಬಂದು ಜನರ ಸೇವೆ ಮಾಡಲಿಲ್ಲ ಅಂತಾರೆ. ನಮ್ಮ ಮನೆಗಳೆಲ್ಲ, ನಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಯಾರಾದ್ರೂ ಇದ್ದಾಗ ಮನೆಯವ್ರು ನೋಡ್ಕೋಬೇಕು ಅವ್ರನ್ನ. ಮನೆಯಲ್ಲಿ ಅವ್ರ ಮನೆಯಲ್ಲಿ ಅದು ಹೇಗೆ ನೋಡ್ಕೋತಾರೆ ಏನೋ, ಅವ್ರ ಅನಾರೋಗ್ಯದಲ್ಲಿದ್ರೆ ಬಂದು ರಾಜಕೀಯ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನನಗಂತ ಅನ್ಸುತ್ತೆ, ಹೆಂಡತಿಯಾಗಿ ಪತ್ನಿಯಾಗಿ ಅವರು ಅನಾರೋಗ್ಯವಾಗಿದ್ದಾಗ ನನ್ನ ಕರ್ತವ್ಯ ಅವ್ರನ್ನ ನೋಡ್ಕೋಬೇಕಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ. ಅಲ್ಲ, ಸಾಲ ಮನ್ನಾ ಮಾಡಿದ್ರೆ ಜನಕ್ಕೆ ಯಾಕೆ, ರೈತರಿಗೆ ಯಾಕೆ ಈ ಕಷ್ಟ, ಯಾಕೆ ಈ ಕೋಪದಲ್ಲಿದ್ದಾರೆ? ಸಾಲ ಮನ್ನಾ ಮಾಡಿದಾರೋ ಇಲ್ವೋ ರೈತರು ಹೇಳ್ಬೇಕು, ಅವರೆಲ್ಲ ಹೇಳ್ಬೇಕಾಗುತ್ತೆ. ಮಂಡ್ಯದಲ್ಲಿ ಯಾರು ಗಣಿಸಿರ್ಲಿಲ್ಲ. ಅವ್ರಿಗೆ ನಾವು ಅಂಬರೀಷ್ ಬಿಟ್ಟು ಯಾರಿಗೂ ಹಾಕೋದಿಲ್ಲ. ಇಡೀ ಮಾರ್ಕೆಟ್ ಅಲ್ಲ, ಇಡೀ ಜಗತ್ತಲ್ಲಿ ಎಷ್ಟು ಜನ ತನಿಖೆ